ಹೇ ಹಾಯ್ ಗಾಯ್ಸ್, ವೆಲ್ಕಮ್ ಟು ಚೆರಿ ವಿತ್ ಮೀ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತೊಂದು ಒಳ್ಳೆ ವ್ಲಾಗನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ವ್ಲಾಗಲ್ಲಿ ನಾವು ನಮ್ಮ ಆಂಟಿ ಊರಿಗೆ ಬಂದಿದ್ದೀವಿ. ಸೊ ನಮ್ಮ ಆಂಟಿ ಊರಲ್ಲಿ ನಾವು ಯಾವ ರೀತಿ ದಿನವನ್ನು ಕಳಿತೀವಿ ಏನು ಎಲ್ಲವನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ. ನಾನು ಮೊದಲಿಗೆ ರಂಗೋಲಿನ ತೋರಿಸ್ತಾ ಇದ್ದೀನಿ, ಯಾಕೆಂದರೆ ನನಗೆ ರಂಗೋಲಿ ಬಿಡೋದಕ್ಕೆ ಬರೋಲ್ಲ. ಆದರೆ ನನ್ನ ತಂಗಿ ನೋಡಿ ಒಬ್ಬಳೇ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದಾಳೆ. ಇನ್ನು ಬಣ್ಣ ತುಂಬಬೇಕು ಅಂತ ಅಂದ್ಕೊಂಡಿದ್ಲು, ಬಟ್ ಬಿಸಿಲಲ್ಲಿ ಅವಳಿಗೆ ಅಷ್ಟು ಬಿಡೋಕ್ಕಾಗ್ತಾನೆ ಇರಲಿಲ್ಲ ಅಂತಂದರೆ ತುಂಬಾ ಬಿಸಿಲು ಹೊಡಿತಾ ಇತ್ತು ಅಂತ ಹೇಳ್ಬಿಟ್ಟು ರಂಗೋಲಿ ಮಾತ್ರ ಬಿಟ್ಬಿಟ್ಟು ಸುಮ್ಮನೆ ರೆಡ್ ಕಲರ್ ಬಣ್ಣ ಹಾಕಿದ್ದಾಳೆ. ಆದರೂ ಕೂಡ ಏನೋ ಒಂಥರ ತುಂಬಾ ಚೆನ್ನಾಗಿತ್ತು. ರಂಗೋಲಿ ಬಿಟ್ಟಿದ್ದು ಇವಳೇ. ಮತ್ತು ಅದಾದಮೇಲೆ ಇಲ್ಲಿ ನಮ್ಮ ಆಂಟಿ ಮತ್ತು ನಮ್ಮ ಚಿಕ್ಕಪ್ಪ ಅಡುಗೆಗೆ ತಯಾರಿ ಮಾಡ್ತಿದ್ದಾರೆ. ನಮ್ಮ ಆಂಟಿ ಊರಲ್ಲಿ ಇವತ್ತು ಫುಲ್ಲು ಗ್ರ್ಯಾಂಡ್ ಹಬ್ಬ ಮಾಡ್ತಿದ್ದಾರೆ. ಫುಲ್ಲು ದೇವ್ರ ಕುಣಿತ, ಸೋಮ ಕುಣಿತ ಎಲ್ಲ ಇರುತ್ತೆ. ಮಿಸ್ ಮಾಡದೆ ವ್ಲಾಗನ್ನು ನೋಡಿ. ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲವನ್ನು. ದೇವರು ಏನೇನು ಯಾವ ರೀತಿ ಕುಣಿಸ್ತಾರೆ, ಸೋಮ ಕುಣಿತ ಹೇಗಿರುತ್ತೆ, ಏನು ಹಬ್ಬ ಯಾವ ರೀತಿ ಮಾಡ್ತಾರೆ ಎಲ್ಲವನ್ನು ಶೇರ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಓಕೆನಾ? ನಾವು ಮಾತ್ರ ಹುಡುಗರು ಎಲ್ಲ ಅಪರೂಪಕ್ಕೆ ಸೇರಿದ್ವಿ. ಸುಮಾರು ವರ್ಷಗಳಾದಮೇಲೆ ಎಲ್ಲ ಒಂದೇ ತಕ್ಕ ಸೇರಿರೋ ಅಂಥದ್ದು. ಒಬ್ಬರು ಬಂದರೆ ಒಬ್ಬರು ಮಿಸ್ ಆಗ್ತಿದ್ರು. ಸೊ ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಲ್ವ. ಸೊ ಹಾಗಾಗಿ ಈ ದಿನ ತುಂಬಾ ಮೆಮೊರೇಬಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಬೆಳಗ್ಗೆನೇ ಭರ್ಜರಿಯಾಗಿ ಬಿರಿಯಾನಿ ಗ್ರೇವಿ ತಿಂದ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀವಿ. ಅಡುಗೆದೆಲ್ಲ ನಮ್ಮದಲ್ಲ, ಅಡುಗೆಗೆ ಭಟ್ರುಗಳು ಬರ್ತಾರೆ, ಅವ್ರು ಮಾಡ್ಕೊಳ್ತಾರೆ. ಸೊ ಸಣ್ಣ ಪುಟ್ಟ ಹೆಲ್ಪು, ತರಕಾರಿ ಕಟ್ ಮಾಡೋದೆಲ್ಲ ನಾವು ಮಾಡಿ ಇಟ್ಟಿದ್ದೀವಿ ಆಲ್ರೆಡಿ. ರಾತ್ರಿ ಊಟ ಆಗಿರೋದ್ರಿಂದ ಭಟ್ರು ಇನ್ನೇನು ಬರ್ತಾರೆ, ಒಂದು 12 ಗಂಟೆ ಹಿಂಗೆ ಬರ್ತಾರೆ, ಮಾಡ್ತಾರೆ. ಆಮೇಲೆ ಸೊ ಇದು ನನ್ನ ಮಗಳು ನೋಡ್ಬೋದು ಯಾವ ರೀತಿ ಆಟ ಆಡ್ತಿದ್ದಾಳೆ ಅಂತ. ನಾವು ಈ ರೀತಿ ಫಸ್ಟ್ ಟೈಮು ಹಬ್ಬಕ್ಕೆ ಅಟೆಂಡ್ ಆಗಿರೋಂಥದ್ದು. ಮದುವೆ ಆದಮೇಲೆ ನಾನು ನನ್ನ ಮಗಳು ಇಬ್ಬರೇ. ನಮ್ಮ ಮನೆಯವ್ರು ನಾಳೆ ಬರ್ತಾರೆ. ಸೊ ಇವತ್ತಿನ ದಿನ ಎಲ್ಲ ಹೆಂಗೆ ಕಳೀತಾಳೆ ಅಂತ ನೋಡ್ಬೋದು. ಅವಳಿಗೆ ಆಟ ಆಡೋದಕ್ಕೆ ಹುಡುಗರು ತುಂಬಾ ಸಿಕ್ಕಿದ್ದಾರೆ. ನಮ್ಮ ಆಂಟಿ ಮಕ್ಕಳೇ ಅವ್ರ ಜೊತೆ ಆಟ ಆಡ್ಕೊಂಡು ಕುಣ್ಕೊಂಡಿದ್ದಾಳೆ ನಲ್ಕೊಂಡು. ಇನ್ನು ಸಂಜೆಗೆ ಸಂಜೆಗೆ ಆರತಿ ಎಲ್ಲ ಇದೆಯಂತೆ. ಆರತಿ ಎಲ್ಲ ತೊಗೊಂಡೋಗ್ತಾರೆ. ಮತ್ತು ದೇವರು ಸೋಮ ಕುಣಿತ ಎಲ್ಲ ಇದೆ, ಅದನ್ನೆಲ್ಲ ನೋಡಬೇಕು. ಇವಾಗ ನಾನು ತೋರಿಸ್ತಿದ್ದೀನಲ್ಲ ನೋಡಿ, ಇದು ದೇವರು. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ದೇವ್ರು ಮಾಡ್ತಾರಲ್ವ. ಇದು ಅವ್ರ ಮನೆ ದೇವರು, ತಿರುಪತಿ ತಿಮ್ಮಪ್ಪನ ದೇವರು. ಕಳಸ ಎಲ್ಲ ಇಡಲ್ಲ, ಸಿಂಪಲಾಗಿ 2 ಬಿಂದಿಗೆ, ಶಂಕು, ಜಾಗಟೆ ಮತ್ತು ಇನ್ನೊಂದು ಮರ್ತೋಯ್ತದು
ಚೆನ್ನಾಗಿ ಗೊತ್ತೈತಿ ಇದು ಆ ಕಡೆಯಿಂದ ಮಾಡ್ಬೇಕು, ಈ ಕಡೆಯಿಂದ ಮಾಡ್ತಿದ್ದಾರೆ ಮರದೊಳಗೆ ಚೆನ್ನಾಗಿ ಗೊತ್ತೈತಿ. ನೋಡಿದ್ರಲ್ಲ ಸೋಮನ ಕುಣಿತ, ದೇವ್ರ ಕುಣಿತ ಎಲ್ಲ ಹೆಂಗಿತ್ತು ಅಂತ. ಒಂದೊಂದು ಊರ ಕಡೆ ಒಂದೊಂದು ವಿಶಿಷ್ಟತೆಯಲ್ಲೇ ಮಾಡ್ತಾರೆ ಹಬ್ಬಗಳನ್ನು, ಜಾತ್ರೆಗಳನ್ನು. ನಮ್ಮೂರಲ್ಲೆಲ್ಲ ಕರಿಯ ಮತ್ತು ಕೆಂಪ ಅಂತ ಇದ್ದಾವೆ. ಬಟ್ ಆದರೆ ಅದನ್ನು ಚೇರ್ ಮೇಲೆಲ್ಲ ಕೂರಿಸ್ಬಿಟ್ಟು ಡ್ಯಾನ್ಸ್ನ ಹುಡುಗರು ಇಟ್ಕೊಂಡು ಮಾಡ್ತಾರೆ. ಬಟ್ ಈ ದೇವ್ರುಗಳನ್ನೆಲ್ಲ ಮನುಷ್ಯರೇ ಮುಖವಾಡನ ಧರಿಸಿ ಮಾಡ್ತಾರೆ. ತುಂಬ ಚೆನ್ನಾಗಿ ಇರುತ್ತೆ ಈ ರೀತಿ ಹಬ್ಬಗಳನ್ನು ನೋಡೋದು. ನಮ್ಮ ಹುಡುಗ್ರಂತೂ ನಾವೇ ಹೆದರ್ಕೊಂಡು ಹಿಂದಿಂದೆ ಓಡೋಗ್ತಿದ್ವಿ. ಬಟ್ ಅವರು ಭಯ ಪಡ್ಕೊಳ್ದೇ ಮುಂದೆ ನಿಂತ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದಾರೆ. ಈ ಹಬ್ಬನ ಜಾಸ್ತಿ ನಾವೇನು ಈ ಹಬ್ಬಕ್ಕೆ ಅಟೆಂಡ್ ಆಗ್ತಾನೆ ಇರಲಿಲ್ಲ. ಕೇವಲ ನಾನು ಮದುವೆಗಿಂತ ಮುಂಚೆ ಒಂದು ಸಲ ಹೋಗಿದ್ದೆ. ಮದುವೆ ಆದಮೇಲೆ 5 ವರ್ಷ ಆದಮೇಲೆ ಇವತ್ತೇ ಫಸ್ಟ್ ಹೋಗಿದ್ದು. ಹೋಗ್ಬೇಕು ಅಂತ ಅಂದ್ಕೊಂಡು ಕೊನೆಗೂ ಹೋಗಿರೋ ಅಂಥದ್ದು ಇವತ್ತಿನ ದಿನ. ನನಗಂತೂ ತುಂಬಾ ಧಾರಾ ಮೆಮೋರಿಯಲ್ ಡೇ ಅಂತಲೇ ಅನಿಸುತ್ತೆ. ಯಾಕೆಂದರೆ ಈ ರೀತಿ ನಾವು ಎಲ್ಲರೂ ಒಟ್ಟಿಗೆ ಸೇರೋದು ಭಾಳ ಅಪರೂಪ. ಮೊದಲೆಲ್ಲ ತುಂಬ ರಜೆಗಳಲ್ಲಿ ಎಲ್ಲ ಸೇರ್ತಿದ್ವಿ. ಇವಾಗ ಎಲ್ಲರೂ ಮಕ್ಕಳು ದೊಡ್ಡವರಾಗ್ತಿದ್ದಾರೆ, ಕಾಲೇಜಿಗೆ ಹೋಗೋವಷ್ಟು ದೊಡ್ಡವರಾಗಿದ್ದಾರೆ ಅಂದಮೇಲೆ ಅವರೆಲ್ಲ ರಜಕ್ಕೆಲ್ಲ ಬರೋಲ್ಲ. ಸೊ ಇನ್ಮೇಲಿಂದ ನಮ್ಮ ಮಕ್ಕಳನ್ನೇ ಚಿಕ್ಕವರಲ್ವ, ನಾವುಗಳು ಮಾತ್ರ ರಜೆಗಳಿಗೆ ಹೋಗಬೇಕು. ಹಾಗಾಗಿ ಎಲ್ಲ ನಮ್ಮ ಆಂಟಿದಿರೆಲ್ಲರೂ, ನಮ್ಮ ಅಕ್ಕ, ನಮ್ಮ ಆಂಟಿ, ನಾವು ಎಲ್ಲ ಒಂದೇ ಊರಲ್ಲಿ ಸೇರಿದ್ವಲ್ವ. ಸೊ ಹಾಗಾಗಿ ಈ ದಿನ ಮರೆಯೋಕ್ಕಾಗಲ್ಲ. ಇನ್ನು ನಾಳೆ ಇದೆ. ನಾಳೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಜಾತ್ರೆ. ಸುತ್ತಮುತ್ತ ಹಳ್ಳಿ ಒಂದು 5-6 ಹಳ್ಳಿ ಸೇರುತ್ತೆ. ನಡುವಿನಹಳ್ಳಿ ಅಂತ ಇರುತ್ತೆ. ಅಲ್ಲಿ ಮೇಕೆನ ಬಾಯಲ್ಲಿ ಸಿಗಿತಾರೆ, ಅದನ್ನು ಗಾವು ಸಿಗಿಯೋದು ಅಂತ ಹೇಳ್ತಾರೆ. ಈ ರೀತಿ ಆಚರಣೆ ನಮ್ಮ ಕಡೆ ಎಲ್ಲ ಏನಿಲ್ಲ. ಬಟ್ ಈ ಕಡೆ ಸೈಡು ಆ ಥರ ಮಾಡ್ತಾರೆ. ಮತ್ತು ಇವತ್ತಿನ ಸಂಜೆ ಕುರುಕ್ಷೇತ್ರ ನಾಟಕ ಕೂಡ ಇದೆ. ಆದರೆ ನಾವೆಲ್ಲ ಇಲ್ಲಿ ಕುರುಕ್ಷೇತ್ರ ನಾಟಕ ನೋಡೋದಕ್ಕೆ ಇಲ್ಲಿ ಉಳ್ಕೊಳ್ಳೋದಿಲ್ಲ. ಇಲ್ಲೇ ಪಕ್ಕದೂರಲ್ಲಿ ನಮ್ಮ ದೊಡ್ಡಪ್ಪ ಊರಿದೆ. ಒಂದು 3-4 ಕಿಲೋಮೀಟ್ರ್ ಅಷ್ಟೇ. ಅಲ್ಲಿ ಹೋಗ್ತೀವಿ. ತುಂಬ ಜನ ಇರೋದ್ರಿಂದ ಇಲ್ಲೆಲ್ಲ ಸೆಕೆ ಬೇರೆ ಅಲ್ವ, ಇವಾಗ ಮಲ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅಡುಗೆ ಎಲ್ಲ ಮಾಡಿಟ್ಟಿದ್ದಾರಲ್ವ. ಈಗ ಭಟ್ರ ಕೈಯಲ್ಲಿ ಮಾಡಿಸಿರೋ ಅಂಥದ್ದು ಅಡುಗೆ ಎಲ್ಲ. ಬೆಳಗ್ಗೆ ಬಿರಿಯಾನಿ ಮತ್ತು ಗ್ರೇವಿ ಮಾಡಿದರು. ಮಧ್ಯಾಹ್ನನೂ ನಾವು ಅದೇ ತಿನ್ಕೊಂಡ್ವಿ. ಈಗ ನೈಟ್ ಊಟ ಮಟನ್ ಫುಲ್ಲು ಭರ್ಜರಿ ಮಟನ್ ಊಟ ಮಾಡಿಕೊಂಡು ಅಲ್ಲೋಗಿ ಮಲ್ಕೊಂಡಿದ್ದು ಮತ್ತೆ ಬೆಳಗ್ಗೆ ಬರ್ತೀವಿ. ಬೆಳಗ್ಗೆ ಬಂದು ನಾಳೆ ದಿವಸ ಎಲ್ಲ ಏನೇನಾಗುತ್ತೆ ಏನು ಅನ್ನೋದನ್ನೆಲ್ಲ ನಾಳೆ ದಿನ ಶೇರ್ ಮಾಡ್ಕೊಳ್ತೀನಿ. ನಮ್ಮ ಮಕ್ಕಳು ಏನು ಆಟ ಆಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗ್ತಿಲ್ಲ ಅಲ್ವಾ. ಅವ್ರು ಇವಾಗ ಅಲ್ಲಿ ದೇವ್ರನ್ನೆಲ್ಲ ನೋಡ್ಕೊಂಬಂದ್ರಲ್ವ, ಅದನ್ನು ಅವರು ಮಾಡ್ತಿದ್ದಾರೆ. ಅಲ್ಲಿ ನೋಡಿದ್ದನ್ನು ಇಲ್ಲಿ ಮಾಡಿಬಿಡ್ಬೇಕು ಅಂತಾರಲ್ಲ, ಆ ರೀತಿ ಅಲ್ಲಿ ದೇವರು ಯಾವ ರೀತಿ ಕುಣಿತಿತ್ತು ಆ ರೀತಿ ಕುಣಿತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು, ಪುಟ್ಟ ವ್ಲಾಗು. ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲನ್ನು ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟನ್ನು ಮಾಡಿ. ಓಕೆನಾ. ಇದೇ ರೀತಿ ನಾನು ದಿನಚರಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.